ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಶ್ರೀಮಂತದ್ದು ಈವ್ನಿಂಗ್. ನೀವು ಮಾರ್ನಿಂಗ್ ಏನೇನಾಯ್ತು ರಿಚುವಲ್ಸ್ ಅಂತ ನೋಡಿರ್ತೀರಲ್ಲ, ಇದೇ ಆಲ್ಮೋಸ್ಟ್ ಸೇಮ್ ಈವ್ನಿಂಗ್ ಕೂಡ ಆಗೋದು. ಆ್ಯಂಡ್ ಎಲ್ಲರಿಗೂ ಇದು ಒಂದು ಫುಲ್ ಲೈಫಲ್ಲಿ ಒಂದು ಆಸೆ ಇದ್ದೇ ಇರ್ತದಲ್ಲ, ಶ್ರೀಮಂತ ಮಾಡ್ಕೊಳ್ಳೇಬೇಕು ಅಂತ. ಹಾಗಾಗಿ ನಾವು ಅಮೇರಿಕಾದೊಳಗೆ ಯಾವ ಥರ ಶ್ರೀಮಂತ ಮಾಡ್ತೀವಿ ಅನ್ನೋದು ಇವಾಗ ತೋರಿಸ್ತೀನಿ. ಅಂದರೆ ಫ್ರೆಂಡ್ಸ್ನ ಕರೆದ್ಬಿಟ್ಟು ನಾವು ಹೆಂಗೆ ಎಲ್ಲರ ಮುಂದೆ ಮಾಡ್ತೀವಿ ಅಂತ. ಫ್ಯಾಮಿಲಿಯಲ್ಲಿ ಜಸ್ಟ್ ಅಪ್ಪ ಅಮ್ಮ ಅಷ್ಟೇ ಬಂದಿರೋದಲ್ಲ, ಸೊ ಹಾಗಾಗಿ ಎಲ್ಲ ಫ್ರೆಂಡ್ಸ್ನೇ ಕರೀತಾ ಇರೋದು. ಮಾರ್ನಿಂಗ್ ಜಸ್ಟ್ ನಾವೇ ಮಾಡ್ಕೊಂಡಿದ್ದಲ್ಲ, ಇವಾಗ ಎಲ್ಲರನ್ನೂ ಕರೆದು ಮಾಡ್ತೀವಿ. ಆ್ಯಂಡ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ವ್ಲಾಗ್ ಇದು. ಸೊ ಮಿಸ್ ಮಾಡಲಿಲ್ಲ, ನನಗೆ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಇವಾಗ ರೆಡಿ ಆಗೋಣ. ಆ್ಯಂಡ್ ವ್ಲಾಗ್ನ ಹಾಗೆ ನೋಡ್ತಾ ಇರ್ರಿ. ಶ್ರೀಮಂತಕ್ಕೆ ಸ್ಪೆಷಲ್ ಅಮ್ಮನೇ ಮಾಡ್ತಿರೋದು ಕ್ಯಾಪ್ಸಿಕಮ್ ಬಜ್ಜಿ. ತೋರಿಸ್ತೀನಿ. ಈ ಥರ ಕ್ಯಾಪ್ಸಿಕಮ್ ಕಟ್ ಮಾಡಿಕೊಂಡು ಹಿಟ್ಟು ಕಲಿಸ್ಕೊಂಡು ಫ್ರೈ ಮಾಡ್ತಾ ಇದ್ದಾಳೆ. ಹಾಯ್ ಅಮ್ಮ. ಹಾಯ್. ಎಷ್ಟೊತ್ತು ಬೇಕಾಯ್ತಮ್ಮ ಪ್ರಿಪ್ರೇಷನ್ಗೆಲ್ಲ? 40 ಮಿನಿಟ್ಸ್ ಬೇಕಾಯ್ತು. 40 ಮಿನಿಟ್ಸ್. ಇವಾಗ ಬಂದವ್ರು ಎಲ್ಲರಿಗೂ ನೀನೇ ಮಾಡ್ತಿದ್ಯಾ? ಹೌದು, ಯಾಕಂದ್ರೆ ಸ್ವಲ್ಪ ಹೋಮ್ ಮೇಡ್ ಇರ್ಲಿ ಅಂತ. ಇನ್ನು ಮಿಕ್ಕಿದ ಕ್ಯಾಪ್ಸಿಕಮ್ ಎಲ್ಲ ಎಲ್ಲಿಟ್ಟಿ? ಇಲ್ಲಿದೆ. ಇಷ್ಟು ಕ್ಯಾಪ್ಸಿಕಮ್ ಎಲ್ಲ ಹೆಚ್ಚಿಟ್ಟಾರೆ. ಬಿಗ್ ಸೈಜ್ ಕ್ಯಾಪ್ಸಿಕಮ್ಸ್ 12 ಕ್ಯಾಪ್ಸಿಕಮ್ಸ್ ಹೆಚ್ಚಿರೋದು. 12 ಕ್ಯಾಪ್ಸಿಕಮ್ಸ್. ಓಕೆ. ಯಮ್ಮಿ ಯಮ್ಮಿ ಕ್ಯಾಪ್ಸಿಕಮ್ ಬಜ್ಜಿ. ಇಲ್ಲಿ ನೋಡ್ರಿ, ನಾನು ಮಧ್ಯದೊಳಗೆ ರೆಡಿ ಆಗ್ಲಿಕ್ಕೆ ಹೋಗಿದ್ದೆ. ಬಂದ್ ನೋಡಿದ್ರೆ ನಮ್ಮ ಅಪ್ಪನೂ ಹಾಕ್ತಿದ್ದಾರೆ. ಅಪ್ಪ, ನಿಂಗೂ ಬರ್ತದ ಹಾಕ್ಲಿಕ್ಕೆ? ಫಸ್ಟ್ ಟೈಮ್ ಹಾಕ್ತಾ ಇರೋದು. ಹಾ, ಅಲ್ಲಿ ಅಮ್ಮ ರೆಡಿ ಆಗ್ಲಿಕ್ಕೆ ಹೋದ್ಲು. ಅದಕ್ಕೆ ಇಲ್ಲಿ ಪೆಂಡಿಂಗ್ ಆಗುತ್ತೆ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನ್ ಬಂದೆ ಈಗ ಹಾಕ್ಲಿಕ್ಕೆ. ಫಸ್ಟ್ ಟೈಮ್ ಹಾಕ್ತಾ ಇದೀನಿ, ಹೇಗಾಗುತ್ತೆ ನೋಡ್ಬೇಕು. ಚೆನ್ನಾಗಾಗ್ತದೆ ಹೇಳಪ್ಪ. ಅದೇ ಇದು ನಮ್ಮಪ್ಪ ಹಾಕ್ತಿರೋ ಕ್ಯಾಪ್ಸಿಕಮ್ ಬಜ್ಜಿ. ಸೊ ಈವೆಂಟ್ ಅಲ್ಲಿ ನಮ್ಮಪ್ಪ ಮಾಡಿರೋ ಐಟಮ್ ಕೂಡ ಬರ್ತಾ ಇದೆ. ಅಪ್ಪ, ಸೊ ಇದು ನನ್ನ ಲುಕ್. ನಾನೇ ಮೇಕಪ್ ಮಾಡ್ಕೊಂಡಿರೋದು ಆ್ಯಂಡ್ ನಾನೇ ರೆಡಿ ಆಗಿರೋದು ಈ ಸಲ. ಇದು ನಮ್ಮದು ಕ್ಲಬ್ ಹೌಸ್ ಎಂಟ್ರೆನ್ಸ್. ಸೊ ಒಳಗೆ ಎಲ್ಲ ಸ್ವಲ್ಪ ಫ್ರೆಂಡ್ಸ್ ಸಾಗರ್ ಎಲ್ಲ ಸೇರಿಬಿಟ್ಟು ಡೆಕೋರೇಷನ್ ಎಲ್ಲ ಮಾಡಿರೋದು. ಬ್ಯಾಕ್ ಡ್ರಾಪ್ ಸೇಮ್, ಬಟ್ ನಾವು ಫ್ಲವರ್ಸಿಂದ ಡೆಕೋರೇಷನ್ ಬೇರೆ ಥರ ಮಾಡಿದ್ವಿ. ಎಂಟ್ರೆನ್ಸಲ್ಲೇ ರಿಟರ್ನ್ ಗಿಫ್ಟ್ ಇಟ್ಟಿದ್ವಿ. ಆ್ಯಂಡ್ ಈ ಥರ ಎಲ್ಲ ಗೋಲ್ಡನ್ ಥೀಮ್ ಇಟ್ಕೊಂಡು ಅದೇ ಥರದ್ದು ಪ್ಲೇಟ್ಸು, ಡೆಕೋರ್ ಪ್ಲೇಟ್ಸು, ಆಮೇಲೆ ಟ್ರಾನ್ಸ್ಪರೆಂಟ್ ಬೌಲ್ಸ್ ತಂದಿದ್ವಿ. ಸೊ ದಟ್ ಎಲ್ಲ ಐಟಮ್ಸು ಚೆನ್ನಾಗಿ ಕಾಣಿಸ್ತದೆ ಅಂತ. ಸ್ವಲ್ಪ ಡಿಫ್ರೆಂಟ್ ಫ್ಲವರ್ಸು ಯೂಸ್ ಮಾಡಿದ್ವಿ. ಬೆಳಗ್ಗೆದಕ್ಕೆ ಈವ್ನಿಂಗ್ಗೆ ಸ್ವಲ್ಪ ಚೇಂಜ್ ಇರಲಿ ಅಂತ. ಅಲ್ಲೇ ಕಿಚನ್ ಕೂಡ ಅದೇ. ಸೊ ಕಿಚನಲ್ಲಿ ಕೂಡ ಎಲ್ಲ ನಮಗೆ ಸಫಿಷಿಯೆಂಟ್ ಥಿಂಗ್ಸ್, ನಮ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಇತ್ತೋ ಅದೆಲ್ಲನೂ ಇಲ್ಲಿ ನಮಗೆ ಕೊಟ್ಟಿದ್ರು ಅವರು. ಸೊ ಹಾಗಾಗಿ ಇಲ್ಲೇ ಫುಡ್ ಎಲ್ಲ ಇಟ್ಟಿದ್ವಿ ಒಂದು ಟೇಬಲ್ ಮೇಲೆ. ಇದು ನನ್ನ ಪೇರೆಂಟ್ಸ್ ಮಾಡಿರೋ ಕ್ಯಾಪ್ಸಿಕಮ್ ಬಜ್ಜಿ ಆ್ಯಂಡ್ ಮ್ಯಾಂಗೋ ಜ್ಯೂಸ್ ಇತ್ತು. ಸೊ ಇದು ವೆಲ್ಕಮ್ ಡ್ರಿಂಕ್ ಆ್ಯಂಡ್ ಫುಡ್, ಒಂಥರ ಸ್ನ್ಯಾಕ್ಸ್. ಇದನ್ನು ತಿನ್ಬಿಟ್ಟು ಆಮೇಲೆ ಶುರು ಆಗಿದ್ದು ನಮ್ಮದು ಈವೆಂಟ್. ಇವಾಗ ಸ್ವಲ್ಪ ಜನ ಬಂದಿದ್ರು. ಸೊ ಬರ್ತಾ ಬರ್ತಾ ಹಾಗೆ ಎಲ್ಲರೂ ಫಸ್ಟ್ ಎಲ್ಲ ತಿನ್ಬಿಟ್ಟು ಆಮೇಲೆ ಶುರು ಮಾಡಿದ್ವಿ. ಇಲ್ಲಿ ನಮ್ಮನ್ನ ವೆಲ್ಕಮ್ ಮಾಡಲಿಕ್ಕೆ ಎಲ್ಲರೂ ನಿಂತ್ಕೊಂಡಿದ್ರು.
ನಮ್ಮ ಅಪ್ಪ ಅಮ್ಮ ನನಗೆ ಸಾಗರ್ಗೆ ಬೊಕ್ಕೆ ಕೊಟ್ಬಿಟ್ಟು ವೆಲ್ಕಮ್ ಮಾಡಿದರು. ಅದಾದಮೇಲೆ ಅವರೇ ನನಗೆ ನನ್ನ ಜಾಗ ಕರ್ಕೊಂಡೋಗಿ ಕೂಡಿಸಿದ್ರು, ಸೊ ದ್ಯಾಟ್ ಇವಾಗ ಈವೆಂಟ್ ಶುರು ಮಾಡ್ಬೋದು ಅಂತ. ನನಗೆ ಎಲ್ಲ ಪಿಲೋ ಎಲ್ಲ ಇಟ್ಟು ರೆಡಿ ಮಾಡಿದರು. ನಂಗೆ ಬ್ಯಾಕ್ ಪೇನ್ ಇತ್ತು, ಹಾಗಾಗಿ ಎಲ್ಲ ಆಲ್ರೆಡಿ ರೆಡಿ ಇತ್ತು. ಇಲ್ಲಿ ಎಲ್ಲರೂ ಬಂದಮೇಲೆ ಶುರು ಮಾಡಿದ್ವಿ ನಾವು ಫಂಕ್ಷನ್ನ. ಸೊ ಫಸ್ಟು ನಮ್ಮಮ್ಮ ಹೂ ಮುಡಿಸ್ತಾ ಇದ್ದಾಳೆ. ಹೂ ಮುಡಿಸಿದ್ಮೇಲೆ ಅಲ್ಲಿಂದ ಮುಂದೆ ಎಲ್ಲ ಶುರು ಮಾಡೋಣ ಅಂದ್ಬಿಟ್ಟು, ಸೊ ಹೂ ಮುಡಿಸಿದಾದ ತಕ್ಷಣ ನೆಕ್ಸ್ಟ್ ನಾನು ಸಾಗರ್ ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಇದರಲ್ಲಿ ನೋಡ್ಬೋದು, ಫಸ್ಟ್ ಸಾಗರ್ ಹಾರ ಹಾಕ್ತಾರೆ ನನಗೆ, ಅದಾದಮೇಲೆ ನಾನು ಸಾಗರ್ಗೆ. ಆ್ಯಂಡ್ ಈ ಮಧ್ಯ ಮಧ್ಯೆ ಸ್ವಲ್ಪ ಫೋಟೋಸ್ ಕೂಡ ಹಾಕಿರ್ತೀನಿ. ಸೊ ಆ ಫೋಟೋಸ್ ಕೂಡ ಇದರದ್ದೇ ಎಲ್ಲ ರಿಲೇಟೆಡ್. ಇಲ್ಲಿ ಅರ್ಶಿನ ಕುಂಕುಮ ಹಚ್ಚಿದ ಆದಮೇಲೆ ಮತ್ತೆ ಬಳೆ ಹಾಕೋ ಶಾಸ್ತ್ರ. ಸೊ ಬೆಳಗ್ಗೆನೂ ಇದೆ ಎಲ್ಲ ನಡೆದಿದ್ದು, ಹಾಗೇನೆ ಸಾಯಂಕಾಲ ಸೇಮ್ ಶಾಸ್ತ್ರಗಳೇ ಮಾಡಿರೋದು. ಬಟ್ ಇವಾಗ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ಇವಾಗ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಅವರು ಅರ್ಶಿನ ಕುಂಕುಮ ಹಚ್ಚಿ ನನಗೆ, ಆಮೇಲೆ ಅವ್ರ ಕಪಲ್ ಎಲ್ಲ ನಮ್ಮ ಜೊತೆ ಫೋಟೋಸ್ ತೆಗೆಸ್ಕೊಂಡ್ವಿ ನಾವು. ಇವರು ಸುಷ್ಮಿತಾ ಅವ್ರ ಇನ್ಲಾಸ್. ಆ ಟೈಮಲ್ಲಿ ಇವ್ರು ಕೂಡ ಇಲ್ಲೇ US ಅಲ್ಲೇ ಇದ್ದರು. ಆ್ಯಂಡ್ ಇವರು ಲಾಸ್ಟ್ ಟೈಮ್ US ಗೆ ಬಂದಾಗ ನಮ್ಮ ಅಪ್ಪ ಅಮ್ಮನೂ ಇಲ್ಲೇ ಇದ್ದರು. ಸೊ ಹಾಗಾಗಿ ಎಲ್ಲರಿಗೂ ಪರಿಚಯ ಇದೆ. ಹಾಗಾಗಿ ಇವರೆಲ್ಲರೂ ಒಂದು ಫೋಟೋ ಜೊತೆಗೆ ತೆಗೆಸ್ಕೊಂಡ್ವಿ ನಾವು ಇವ್ರ ಜೊತೆ. ಎಲ್ಲರ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ನೆಕ್ಸ್ಟ್ ತಿಂಡಿ ಐಟಮ್ಸ್ನ ಎಲ್ಲರೂ ನನಗೆ ಒಬ್ಬೊಬ್ಬರೇ ಬಂದು ಕೊಡ್ತಾರೆ. ಸೊ ಅಮ್ಮ ಫಸ್ಟು ಹೋಳಿಗೆ ಕೊಟ್ಟು ಅದನ್ನೇ ಒಂದು ಸ್ವಲ್ಪ ತಿನ್ನಿಸಿದ್ಲು. ಸೊ ಇದು ನೋಡ್ರಿ, ಇದು ನನ್ನ ಫೇವ್ರೆಟ್ ಫೋಟೋ. ಆ್ಯಂಡ್ ಇದಾದಮೇಲೆ ಅಪ್ಪ ಅಮ್ಮ ಇಬ್ಬರೂ ಹಣ್ಣಿನ ಪ್ಲೇಟ್ನ ಕೊಟ್ಟರು. ಹಾಗೆ ಎಲ್ಲರೂ ಒಂದೊಂದು ಕೊಡ್ತಾರೆ. ಇವಾಗ ಸಾಗರ್ ಮಂಡಿಗೆ ಅವ್ರು ಕೂಡ ತಿನ್ನಿಸಿದ್ರು. ತಿನ್ಸಾದ್ಮೇಲೆ ಅದನ್ನು ಕೊಟ್ಟರು ನನಗೆ. ರಕ್ಷಿತಾ ಚಕ್ಲಿ ಪ್ಲೇಟ್ ಕೊಟ್ಟಳು. ಅದಾದಮೇಲೆ ಅವಳೇ ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ಲು. ಸೊ ಇದನ್ನು ಅವಳೇ ಕೊಟ್ಟಳು. ನೆಕ್ಸ್ಟ್ ಅವ್ರದ್ದು ಕಪಲ್ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ವಿ ನಾವು. ಇಲ್ಲಿ ಪೂರ್ಣಿಮಾ ಅವಳು 7 ಕಪ್ ಸ್ವೀಟ್ಸ್ ಮನೆಯಿಂದ ಮಾಡ್ಕೊಂಡು ಬಂದಿದ್ಲು. ಹಾಗಾಗಿ ಪೂರ್ಣಿಮಾ ಅದನ್ನೇ ಕೊಟ್ಟಳು.
ತಿಂಡಿ ಐಟಮ್ಸ್ ಕೊಟ್ಟಾದಮೇಲೆ ಇವಾಗ ನಂಗೆ ಆರತಿ ಮಾಡ್ತಾರೆ. ಸೊ ಆರತಿಗೆ ಎಲ್ಲರೂ ಜಾಯಿನ್ ಆಗ್ತಾರೆ. ಆ್ಯಂಡ್ ಆರತಿ ಹಾಡು ಮತ್ತು ನಮ್ಮ ಅತ್ತೆನೇ ಹೇಳೋದು. ಸೊ ಅವರು ವಿಡಿಯೋ ಕಾಲಲ್ಲಿ ಇದ್ದಾರೆ. ಆ ಕ್ಲಿಪ್ಪಿಂಗ್ನ ನಾನು ಮತ್ತೆ ಹಾಗೆ ಹಾಕ್ತೀನಿ. ಅಮ್ಮ ಮತ್ತು ಆಂಟಿ ಇಲ್ಲಿ ಫಸ್ಟ್ ಆರತಿ ಶುರು ಮಾಡ್ತಾರೆ. ಅದಾದಮೇಲೆ ಎಲ್ಲರೂ ನಮ್ಮ ಫ್ರೆಂಡ್ಸ್ ಜಾಯಿನ್ ಆಗ್ತಾರೆ. ಸುರಸಾರ್ವಭೌಮಗೆ ಆರತಿಯ ತಾರೆ ಶ್ರೀಹರಿಗೆ ಬಾರಿ ನಮಗೆ ನೀರಂತ ಬಗೆ ಬಾರಿ ಬೇಗನೆ ಸಾರಸ ಬಗೆ ಆರತಿಯ ತಾರೆ ಶ್ರೀಹರಿಗೆ ಸುರಸಾರ್ವಭೌಮಗೆ ಆರತಿಯ ತಾರೆ ಶ್ರೀಹರಿ ಜಾನುಪದಯುಗ ಸಾರಿ ಭಜಿಸುವ ಜನರಿಗೆ ಅಪಾರ ಸೌಖ್ಯಗಳಿರುವ ಕಾಪರ ನರಸಿಂಹನ ರಾಣಿಗೆ ಸಾತ್ವಿಕ್ಕು ಕೃಪಾ ಕೇಕ್ ತೊಗೊಂಡು ಬಂದಿದ್ರು ನಮಗೆ ಅಂತ. ಸೊ ಹಾಗಾಗಿ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ನಾವು ಕೇಕ್ ಕಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಆ್ಯಂಡ್ ಕೇಕ್ ಬಂದುಬಿಟ್ಟು ಕ್ಯಾರೆಟ್ ಫ್ಲೇವರ್ ಇತ್ತು. ಒಂಥರ ಡಿಫ್ರೆಂಟ್ ಆಗಿತ್ತದು. ಈಗ ಡಿನ್ನರ್ ಟೈಮ್. ಸೊ ಡಿನ್ನರ್ಗೆ ನಾವು ಪುಳಿಯೋಗರೆ ತರಿಸಿದ್ವಿ, ಬೇಬಿಕಾರ್ನ್ ಮಂಚೂರಿಯನ್, ಓಕ್ರಾ ಫ್ರೈ, ಪನ್ನೀರ್ ಬಟರ್ ಮಸಾಲ, ಆಮೇಲೆ ರೋಟಿ. ಮನೆಯಿಂದ ರಕ್ಷಿತಾ ಕರ್ಡ್ ರೈಸ್ ಮಾಡ್ಕೊಂಡು ಬಂದಿದ್ಲು. ಅಮ್ಮ ಅನ್ನ ಮತ್ತು ಸಾರು ಮಾಡಿಟ್ಟಿದ್ಲು. ಆಮೇಲೆ ಡೆಸರ್ಟ್ಗೆ ಗುಲಾಬ್ ಜಾಮೂನ್ ಇತ್ತು. ಆ್ಯಂಡ್ ಕೃಪಾ ತಂದಿರೋ ಕೇಕ್ ಕೂಡ ಇತ್ತು. ಸೊ ಎಲ್ಲರೂ ಭಾಳನೇ ಚೆನ್ನಾಗಿ ಎಂಜಾಯ್ ಮಾಡಿದರು. ಫುಡ್ ನಾವು ಇಲ್ಲೊಬ್ಬರು ಕೇಟ್ರಿಂಗಿಗೆ ಹೇಳಿದ್ವಿ. ಸೊ ಒಂದು 5 ಐಟಮ್ ಕೇಟ್ರಿಂಗಿಂದ ತರಿಸಿದ್ವಿ. ಎಲ್ಲರಿಗೂ ಫುಲ್ ಇಷ್ಟ ಆಗಿತ್ತು. ಅಷ್ಟು ಚೆನ್ನಾಗಿ ಮಾಡಿದರು. ನಮಗೂ ಅಷ್ಟೇ ಭಾಳ ಚೆನ್ನಾಗಿ ಅನ್ನಿಸ್ತು. ಆಲ್ಮೋಸ್ಟ್ ಎಲ್ಲನೂ ಖಾಲಿ ಆಯ್ತಲ್ಲ. ಸೊ ನಮ್ಗೆ ಅದೇ ಖುಷಿನೂ ಆಯಿತು ಅವತ್ತು. ಆ್ಯಂಡ್ ನಮ್ಮಮ್ಮ ಮಾಡಿರೋದು ಅನ್ನ ಸಾರಿಗೆ ಫುಲ್ ಕ್ರೆಡಿಟ್ ಸಿಕ್ತು. ಅಷ್ಟು ಚೆನ್ನಾಗಾಗಿತ್ತು.